14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಅಂಬೇಡ್ಕರ್ ಹಾಗೂ ಮುಂಬರುವ ದಿನದಲ್ಲಿ 20ನೇ ತಾರೀಕು ಬಸವ ಜಯಂತಿ ಇರೋದ್ರಿಂದ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಬಸವ ಜಯಂತಿ ಶುಭಾಶಯಗಳನ್ನು ಕೋರುತ್ತಾ ಅಂಬೇಡ್ಕರ್ ಅನ್ನೋದು ಮಹಾನ್ ಹೆಸರಾಗಿದೆ. ಏಕೆಂದರೆ ಇವತ್ತು ನಾವು ನೀವು ಎಲ್ಲರೂ ಒಂದು ಸಮಾಜದಲ್ಲಿ ಸಮಾನವಾಗಿ ನಡೆದುಕೊಂಡು ಹೋಗಬೇಕಂದ್ರೆ ಅಂಬೇಡ್ಕರ್ ಅವರ ಪಾತ್ರ ಬಹುದೊಡ್ಡದಿದೆ. ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಕಾನ್ಸ್ಟಿಟ್ಯೂಷನನ್ನು ಬರೆದವರು. ಈ ಒಂದು ಕಾನ್ಸ್ಟಿಟ್ಯೂಷನ್ ಅನುಗುಣವಾಗಿ ನಾವು ಇವತ್ತು ದಿವಸ ಸಮಾಜದಲ್ಲಿ ಕೂಡಿಕೊಂಡು ಎಲ್ಲರೂ ಕುಡಿದುಕೊಂಡು ಹೋಗುತ್ತಿದ್ದೆವು. ಅದೇ ರೀತಿ ಬಸವನವರು ಕೂಡ ಅದೇ ಸಮಾಜದಲ್ಲಿ ಒಂದು ದೊಡ್ಡ ಪಾತ್ರ ಆಗಿದೆ. ಅವರು ಕೂಡ ಸರ್ವಧರ್ಮವನ್ನು ಕೂಡಿಸಿಕೊಂಡು 12ನೇ ಶತಮಾನದಲ್ಲಿ ಅವರು ಒಂದು ಸಮಾಜವನ್ನು ನಿರ್ಮಿಸಿದ್ದಾರೆ. ಅದು ಅನುಗುಣವಾಗಿ ಬಸವ ಜಯಂತಿಗೂ ಕೂಡ ಬಹಳ ಒಂದು ಮಹತ್ವವನ್ನು ಹೊಂದಿದೆ. ಇವೆರಡೂ ಕೂಡ ಒಂದು ಜಯಂತಿ ಇರುವುದರಿಂದ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ